ಹಲೋ ಹಾಯ್ ಫ್ರೆಂಡ್ಸ್, ನೋಡಿ ಇದು ವರ್ಕನ್ ಬ್ಲೌಸು. ನೀವು ವರ್ಕನ್ ಬ್ಲೌಸ್ ತೋರಿಸಿ ಅಂತಿದ್ರಲ್ಲ, ಅದರಲ್ಲಿ ಸ್ಟಿಚಿಂಗ್ ಅನ್ನೋದನ್ನ ತೋರಿಸ್ತಿದ್ದೀನಿ. ಮತ್ತು ಇದರಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ, ಹೇಗೆ ಬರುತ್ತೆ, ಅದನ್ನು ನಾವು ಯಾವ ರೀತಿ ಹೊಲಿಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ದೂರ ಮಾತ್ರ ಹಾಕೊಳ್ಳಿ. ಇದು ಮಡಕೆ ಕತ್ತಿರೋದ್ರಿಂದ ಸ್ವಲ್ಪ ದೂರ ಅಷ್ಟೇ ಹಾಕ್ಕೊಳ್ಳಿ, ಅವಾಗ ನೀಟಾಗಿ ಬರುತ್ತೆ ಫಿನಿಶಿಂಗು. ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ. ಈ ಥರ ಟೆಂಪ್ರವರಿ ಸ್ಟಿಚಿಂಗ್ ಅನ್ನೋದನ್ನ ಒಂದು ಹಾಕ್ಕೊಂಡೆ. ಆಮೇಲೆ ಸಿಂಗಲ್ ಪುಟ್ಟನನ್ನು ಚೇಂಜ್ ಮಾಡ್ಕೊಂಡು ನಾನು ಸ್ಟಿಚಿಂಗ್ ಅನ್ನೋದನ್ನ ಕೊಟ್ಕೋತೀನಿ. ಸ್ಟಿಚಿಂಗ್ ಕೊಟ್ಟಾದ್ಮೇಲೆ ನೋಡಿ, ಪುಟ್ಟ ಹಾಕೊಂಡು ನಾನು ಸೈಡಿಂದ ಸ್ಟಿಚಿಂಗ್ ಅನ್ನೋದನ್ನ ಕೊಟ್ಕೊಳ್ತೀನಿ. ಅವಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಕೂರುತ್ತೆ. ದಬಾಕ್ದಾಗಲೂ ಯಾವುದೇ ಥರದ ಎಕ್ಸ್ಟ್ರಾ ಬಟ್ಟೆಗಳು ಅಲ್ಲಿ ಉಳ್ಕೊಳ್ಳೋಂಥ ಚಾನ್ಸಸ್ ಇರಲ್ಲ. ಏನು ವರ್ಕ್ ಎಷ್ಟು ಮಾಡಿರ್ತಾರೆ ಅಷ್ಟೇ ಉಳ್ಕೊಳ್ಳುತ್ತೆ. ಆ ರೀತಿ ನಾನು ಸ್ಟಿಚಿಂಗ್ ಅನ್ನೋದನ್ನು ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ ಅದನ್ನು ಪಕ್ಕನೇ ನ್ಯಾಚ್ ಹೊಡ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಳಕ್ಕೂ ಮುಂಚೆ ಕಿನ್ನರಿ ಹಾಕೋಬೇಕು. ನೀವು ಕಿನ್ನರಿ ಹಾಕೊಂಡ್ರೆ ನೀಟಾಗಿ ಕೂರೋದು. ಆಯಿತಾ ಫ್ರೆಂಡ್ಸ್, ನೀವು ಹೊಲ್ಕೊಟ್ಟೋದು ಫಿನಿಶಿಂಗ್ ಕಾಣಬೇಕು ಅಂದರೆ ನೀವು ಸ್ಟಾರ್ಟಿಂಗೆ ನೀವು ಲೈನಿಂಗ್ ಬಟ್ಟೆನೂ ಐರನ್ ಮಾಡ್ಕೋಬೇಕಾಗುತ್ತೆ. ಇನ್ನು ಮತ್ತು ಇದು ಮೇನ್ ಫ್ಯಾಬ್ರಿಕ್ನು ಐರನ್ ಮಾಡೇ ಕೊಡಬೇಕಾಗುತ್ತೆ. ನೋಡಿ, ವರ್ಕಿನ ಮೇಲೆ ನಾನು ಸ್ಟಿಚಿಂಗ್ ಕೊಟ್ಟೆ ಸ್ವಲ್ಪ ದೂರ, ಅದು ಥ್ರೆಡ್ ಕಾಣಕ್ಕೆ ಬಂತು. ಹಂಗಾಗಿ ನಾನೇನು ಮಾಡಿದೆ, ಅದನ್ನು ರಿಮೂವ್ ಮಾಡಿದೆ. ಬೇಡ ಅಂದ್ಬಿಟ್ಟು ಪಕ್ಕದಲ್ಲಿ ಮತ್ತೆ ಸ್ಟೋನ್ ಚೈನ್ ಬಾಲ್ ಚೈನ್ ಆದಮೇಲೆ ಮತ್ತೆ ಬಂದಿರುತ್ತಲ್ಲ, ಅಲ್ಲಿ ಆ ಗ್ಯಾಪಲ್ಲಿ ನಾನೇನು ಮಾಡಿದ್ದೀನಿ, ಸ್ಟಿಚಿಂಗ್ ಅನ್ನೋದನ್ನ ಕೊಡ್ತಿದ್ದೀನಿ. ಈ ರೀತಿ ಒಂದು ಸಲ ಕೊಡಿ ಫ್ರೆಂಡ್ಸ್. ನಿಮಗೆ ಆವಾಗ ಬಟ್ಟೆ ಲೈನಿಂಗ್ ಬಟ್ಟೆ ಆಗಿರ್ಬೋದು ಹೊರಗಡೆ ಬರೋ ಅಂಥ ಚಾನ್ಸಸ್ ಯಾವುದೂ ಇರೋಲ್ಲ. ನೋಡಿ, ಬ್ಯಾಕ್ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ಅಂದ್ಕೊಂಡು. ಫ್ರಂಟು ನೋಡಿ, ಬ್ಯಾಕು ಅಷ್ಟೇ. ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿ ಕೂದೆ, ಶೇಪು ಅಷ್ಟೇ ನೀಟಾಗಿ ಬರುತ್ತೆ. ಈ ರೀತಿ ಆದಮೇಲೆ ನೀವು ಐರನ್ ಮಾಡಿಕೊಂಡೆ ನೀವು ಕಟಿಂಗ್ ಅನ್ನೋದನ್ನ ಸ್ಟಿಚಿಂಗ್ ಅನ್ನೋದು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ಥರದ್ದು ದೊಡ್ಡದು ಸೈಜು ಚಿಕ್ಕದು ಬೇರೆ ಪ್ರಾಬ್ಲಮ್ಗಳು ಯಾವುದೂ ಸಹ ಆಗೋದಿಲ್ಲ ಇದರಲ್ಲಿ. ನಾನೇನು ಮಾಡ್ತಿದ್ದೀನಿ, ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದು ಹಂಗೆ ಬಿಟ್ಕೋತಾ ಇದ್ದೀನಿ. ಕಟಿಂಗ್ ಅನ್ನೋದನ್ನ ಮಾಡ್ತಿಲ್ಲ. ಆ ಥರ ಫೋಲ್ಡಿಂಗ್ ಮಾಡಿಕೊಂಡು ನನ್ನ ಸ್ಟಿಚಿಂಗ್ ಏನು ಹಾಕಿದೆ ಅರ್ಧ ಇಂಚು ಸ್ಟಿಚಿಂಗು ಆ ನೇರದಲ್ಲೇ ನಾನೇನು ಮಾಡ್ತಿದ್ದೀನಿ, ಅದೇ ಥರ ಫೋಲ್ಡಿಂಗ್ ಮಾಡ್ಕೊಂಡು ಒಂದು ಸ್ಟಿಚಿಂಗ್ ಅನ್ನೋದನ್ನ ಕೊಟ್ಕೊಂಬರ್ತಿದ್ದೀನಿ. ಏಕೆಂದರೆ 1/2 ಇಂಚ್ ಅಷ್ಟೆಲ್ಲ ತೊಗೊಂಡಿರೋದು ಅಷ್ಟೇ. ಅದಕ್ಕೆ ಅದು ಸ್ಟಿಚಿಂಗ್ ಕೊಟ್ವಲ್ಲ, ಅದೇ ನೇರದಲ್ಲಿ ದಬಾಕ್ದಾಗ ಆ ಥರ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಅವಾಗ ದಪ್ಪಲ್ಗೆಲ್ಲಿ ಕೊಡ್ತಿದ್ದೀನಿ. ಅದೇನು ಮಾಡ್ತಿದ್ದೀನಿ, ನಾನು ಎಮ್ಮಿಂಗಲ್ಲಿ ಮಾಡ್ಬಿಟ್ಟು ಆ ಥ್ರೆಡನ್ನು ಬಿಚ್ಚಾಕ್ತೀನಿ, ರಿಮೂವ್ ಮಾಡ್ತೀನಿ. ಎಕ್ಸ್ಟ್ರಾಸ್ ಇದ್ದರೆ ಕಟ್ ಮಾಡ್ಕೋಬೇಕು. ಅರ್ಧಲ್ಲಿ ಈ ಥರ ಹಾಕ್ಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿ ಡಾಟ್ ಅನ್ನೋದನ್ನ ಹಿಡಿಬೇಕು ಮಧ್ಯ ಸೆಂಟರ್ ಪಾಯಿಂಟಲ್ಲಿ. ನಿಮ್ಮ ಕಣ್ಣು ಅಳತೆಯಲ್ಲಿ ಹಿಡೀರಿ ಫ್ರೆಂಡ್ಸ್. ನೀವು ಇಷ್ಟು ಅಂತ ಸುಮ್ಮನೆ ಒಂದು ಅಂದಾಜಲ್ಲಿ ಹೆಬ್ಬೆರಳು ಮತ್ತು ಹೊರಬೆರಳು ಏನಿರುತ್ತೆ ಅವೆರಡಲ್ಲೂ ನೀವು ಶಿಂಗ್ ಇಟ್ಕೊಂಡು ಸುಮ್ಮನೆ ಹಾಕಿ ಮಾರ್ಕ್ ಮಾಡ್ತಾ ಕೂತ್ಕೊಳ್ಳೋದ್ಕಿಂತ ಸೀದಾ ಯಾವುದು ಕೋಲ್ ಮಂಚ ಅದನ್ನು ಮಾರ್ಕ್ ಮಾಡ್ಕೋಬೇಕು. ಫ್ರೆಶ್ಟು ನೀವೇನು ಮಾಡಬೇಕು, ಫ್ರಂಟ್ ಪಾರ್ಟ್ ಅದೇ ವರ್ಕ್ ಮಾಡಿದ್ರಲ್ಲ, ವರ್ಕ್ ಮಾಡಿರೋ ಸೈಡನ್ನು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡು ಕಟಿಂಗ್ ಅನ್ನೋದನ್ನ ಮಾಡಬೇಡಿ. ಎಲ್ಲೂ ಅಷ್ಟೇ, ಫ್ರಂಟಲ್ಲೂ ಅಷ್ಟೇ, ಬ್ಯಾಕಲ್ಲೂ ಅಷ್ಟೇ ನೀವು ಕಟಿಂಗ್ ಅನ್ನೋದನ್ನ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಅವಾಗ ಫಿನಿಶಿಂಗ್ ನಿಜವಾಗ್ಲೂ ನೀಟಾಗಿ ಬರಲ್ಲ. ನೀವು ಎಷ್ಟು ಟೈಮ್ ತೊಗೋತೀರ ಅವತ್ತು ಕುರ್ಸೋಕ್ಕೆ, ತುಂಬ ಟೈಮ್ ತೊಗೋತೀರ. ನೋಡಿ, ಅಲ್ಲಿ ವರ್ಕ್ ಏನಿದೆ ಅದು ಅಳ್ತಾಗ ನಾವು ಹಾಕ್ಸಿರೋದಲ್ವ, ಹಂಗಾಗಿ ನಾನು ಕಟಿಂಗ್ ಅನ್ನೋದನ್ನ ಮಾಡ್ಕೊಂಡಿರಲ್ಲ. ಹೊಲ್ದಾದ್ಮೇಲೆ ಆ ಶೇಪಲ್ಲೇ ಹೊಲ್ದಾದ್ಮೇಲೆ ಒಂದು ಮಾರ್ಕ್ ಅನ್ನೋದನ್ನ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ ಪಾರ್ಟ್ಸು, ಅದನ್ನು ಅದ್ರ ಮೇಲಿಟ್ಟು ಅದೇ ಥರ ಮಾರ್ಕ್ ಅನ್ನೋದನ್ನ ಮಾಡ್ಕೋತೀನಿ. ಏನಕ್ಕಪ್ಪ ಅಂತಂದರೆ ಎರಡೂ ಒಂದೇ ರೀತಿ ಬರಲಿ ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಆ ರೀತಿ ಮಾರ್ಕ್ ಮಾಡಿಕೊಂಡು ಸೀದಾ ಯಾವುದು ಉಲ್ಟಾ ಯಾವುದು ನೋಡಿಕೊಂಡು ಅದ್ರ ಮೇಲೆ ಸ್ಟಿಚಿಂಗ್ ಅನ್ನೋದನ್ನ ಹಾಕ್ಕೊಂಬರ್ತಿದ್ದೀನಿ. ನೋಡಿ, ಆ ರೀತಿ ನೀಟಾಗಿ ಡಬಲ್ ಸಲ ಹಾಕ್ಕೊಳ್ಳಿ ನೀವು ಸ್ಟಿಚಿಂಗ್ ಅನ್ನೋದು. ಮತ್ತು ಏನು ಬರುತ್ತೆ ಅದನ್ನು ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಸು ಅದು ನೇರಕ್ಕೆ ಕಟ್ ಮಾಡಿಬಿಡಿ, ದಬಾಕೋದ್ರಿಂದ ಇದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ದಬಾಕು ಸಹ ತೋರಿಸ್ತೀನಿ. ನೋಡಿ, ನಾನು ದಬಾಕಕ್ಕೆ ಹೋಗಲ್ಲ, ಏಕೆಂದರೆ ಅದ್ರಲ್ಲಿ ಪ್ರಾಬ್ಲಮ್ ಬರುತ್ತೆ. ಇದು ಬೋಟ್ ನೆಕ್ ಅಂತೀನಿ, ಬಿಂದಿಗೆ ಟೈಪಲ್ಲಿ ಇದು ಡಿಸೈನ್ ಇರೋದ್ರಿಂದ, ಸಾರಿ ಫ್ರೆಂಡ್ಸ್, ಬಿಂದಿಗೆ ಟೈಪಲ್ಲಿ ಇರೋದ್ರಿಂದ ಇದು ಡಿಸೈನು ಅದು ನೀಟಾಗಿ ಕೂರೋದಿಲ್ಲ. ನಾವು ಒಳಗಡೆ ಫೋಲ್ಡಿಂಗ್ ಮಾಡ್ತೀವಿ ಅಂದರೆ ಖಂಡಿತ ಕೂರೋದಿಲ್ಲ. ಅದನ್ನು ನಿಮಗೆ ಟ್ರಯಲ್ ತೋರಿಸ್ತಿದ್ದೀನಿ. ನೋಡಿ, ಆ ರೀತಿ ಮಾಡಿದಾಗ ಹೆಚ್ಚು ಕಮ್ಮಿ ಬರುತ್ತೆ ಅಂತ, ಎಷ್ಟೊಂದು ಹೆಚ್ಚು ಕಮ್ಮಿ ಬರುತ್ತೆ ಅಂತ ನಾನು ತೋರಿಸ್ತಿದ್ದೀನಿ. ನೋಡಿ ಆ ರೀತಿ ಬಂತಲ್ಲ, ನಾವು ಒಂದ್ಸಲ ಹಿಂಗೆ ಒಂದು ಹೊಲಿಗೆ ಹಾಕಿ ನೋಡ್ತೀವಿ. ನೋಡೋದು ಎಷ್ಟು ಗ್ಯಾಪ್ ಬತ್ತು ಅಂದರೆ ತುಂಬ ಗ್ಯಾಪ್ ಬತ್ತು. ಅವಾಗ ನಾನೇ ಮಾಡ್ತೀನಿ, ರಿಮೂವ್ ಮಾಡಿ
ಮತ್ತೆ ನೋಡಿ ಇಲ್ಲಿ ಹಿಂಗಿಟ್ಟಾಗ ಕರೆಕ್ಟಾಗಿರುತ್ತೆ. ಅದೇ ಹಿಂಗೆ ಫೋಲ್ಡಿಂಗ್ ಮಾಡಿದಾಗ ಎಷ್ಟು ವೇರಿಯೇಷನ್ ಬರುತ್ತೆ ನೋಡಿ. ಈ ರೀತಿ ಒಂದ್ರ ಮೇಲೊಂದು ಕೂರಿಸಿ ನಾವು ಕೊಡಬೇಕಾಗುತ್ತೆ. ಆ ರೀತಿ ಕೂರಿಸಿ ಕೊಟ್ಟಾಗ್ಲದು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಮೇಯ್ನ್ ಫ್ಯಾಬ್ರಿಕ್ ಏನಿದೆ ಹಂಗೆ ಸೀದಾ ನಾವು ಹೆಂಗೆ ಮಾಮೂಲಿ ಬ್ಲೌಸ್ಗಳನ್ನು ಹೊಲಿತೀನಿ ಅದೇ ರೀತಿ ಇದಕ್ಕೇನೆ ಹಾಕ್ತೀನಿ. ಮಾಮೂಲಿ ರೌಂಡ್ ನೆಕ್ ಆದರೆ ಫ್ರೆಂಡ್ಸ್ ನೀವು ಈಸಿಯಾಗಿ ದಬಾಕೋಬೋದು, ಬಟ್ ಇದರಲ್ಲಿ ದಬಾಕೊಳ್ಳೋಕ್ಕಾಗೋದಿಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಅನ್ನೋದು ಹಾಗೆ ಆಗುತ್ತೆ. ಯಾಕೆಂದರೆ ಬಿನ್ಗೆ ಟೈಪಲ್ಲಿ ಕ್ರಾಸಾಗಿ ಒಂದು ಸೈಡು ಚಿಕ್ಕದು ಒಂದು ಸೈಡ್ ದೊಡ್ಡದಾಗಿ ತೆಗೆದಿರ್ತಾರಲ್ಲ, ಹಂಗಾಗಿ ಅದನ್ನು ಹಾಕೋದಕ್ಕಾಗೋದಿಲ್ಲ. ಆಯಿತಾ, ಈ ರೀತಿ ಸ್ಟಿಚಿಂಗ್ ಅನ್ನೋದನ್ನ ಎರಡು ಸೈಡ್ ಹಾಕೊಂಡು ಫ್ರಂಟ್ಗಳನ್ನ ಈ ರೀತಿ ಇದು ಮಾಡ್ಕೋತಿದ್ದೀನಿ. ಮಾಡ್ಕೊಂಡು ಆಮೇಲೆ ಅಟ್ಯಾಚ್ ಅನ್ನೋದನ್ನ ಕೊಟ್ಕೋತೀನಿ ಫ್ರೆಂಡ್ಸ್. ನಿಮಗೆ ಐರನ್ ಮಾಡಿ ನೀವು ಸ್ಟಿಚಿಂಗು ಕಟಿಂಗ್ ಅನ್ನೋದನ್ನ ನೀವು ಮಾಡ್ಕೋತೀರಿ ಅಂದರೆ ಯಾವುದೇ ಕಾರಣಕ್ಕೂ ಎಲ್ಲೂ ಏನೂ ಪ್ರಾಬ್ಲಮ್ ಬರೋಲ್ಲ ಫ್ರೆಂಡ್ಸ್. ನೀವು ಮೊದಲು ಮಾಡಬೇಕಾಗಿರೋದು ಕಟಿಂಗ್ ಅನ್ನೋದು ಎಲ್ಲಿ ಮಾಡ್ತಿದ್ದೀರಾ, ಹೇಗೆ ಮಾಡ್ತಿದ್ದೀರಾ, ಯಾರು ಹೇಳ್ತೀರಿ, ಎಷ್ಟೆಷ್ಟು ಮಾಡ್ತಿದ್ದೀರಾ ಅನ್ನೋದು ಖಂಡಿತವಾಗ್ಲೂ ತಿಳ್ಕೋಬೇಕು ಫ್ರೆಂಡ್ಸ್. ಏಕೆಂದರೆ ಅದೇ ಮೇಯ್ನ್ ಪಾಯಿಂಟು ನಮಗೆ. ಇನ್ನೂ ಒಂದು ವಿಚಾರ ಏನಪ್ಪ ಅಂತಂದರೆ, ನಿಮಗೆ ನೀವು ಬೇರೆ ಕಡೆ ಚಿಂತೆ ಮಾಡಬಾರ್ದು. ನೀವು ಕಟಿಂಗ್ ಅನ್ನೋದನ್ನ ಏನು ಮಾಡ್ತಿರ್ತೀರ ಮಾಡ್ಬೇಕಾರೆ, ಬೇರೆಯವ್ರ ಬ್ಲೌಸ್ ಕಟಿಂಗ್ ಮಾಡ್ಬೇಕಾರೆ ಬೇರೆ ಕಡೆ ಥಿಂಕಿಂಗ್ ಮಾಡೋದಿರ್ಬೋದು, ಬೇರೆ ಕಡೆ ಇದು ಮಾಡೋದಿರ್ಬೋದು, ಅಲ್ಲಿ ಯೋಚನೆ ಮಾಡ್ಕೊಂಡು ಇಲ್ಲಿ ಕಟಿಂಗ್ ಮಾಡೋದಿರ್ಬೋದು, ಆ ರೀತಿ ಖಂಡಿತ ಮಾಡಬೇಡಿ. ಏಕೆಂದರೆ ನನಗೆ ಇದು ಅನುಭವ ಆಗಿದೆ ಫ್ರೆಂಡ್ಸ್. ಆ ರೀತಿ ಮಾಡಿದಾಗ ನನಗೇನಾಗಿದೆ ಅಂದರೆ, ಆರ್ಮೋಲ್ ದೊಡ್ಡ ಸೈಜ್ ತೆಗ್ದಿರೋದಿರ್ಬೋದು, ಡೀಪ್ ದೊಡ್ಡ ಸೈಜ್ ಇರ್ಬೋದು, ಇಲ್ಲ ಇದ್ರ ವೇರಿಯೇಷನ್ಗಳು ತುಂಬ ಬಂದ್ಬಿಡುತ್ತೆ ಫ್ರೆಂಡ್ಸ್. ನಾವು ಯಾವುದಾವುದೋ ಗ್ಯಾನ್ದಲ್ಲಿ ಇನ್ನೊಬ್ರದ್ದು ಪಕ್ಕದಲ್ಲೇ ಮೆಜರ್ಮೆಂಟ್ ನಾವು ಬರ್ಕೊಂಡಿರ್ತೀವಿ ಅಲ್ವಾ, ಬಾಡಿ ಮೆಜರ್ಮೆಂಟ್ ತೊಗೊಂಡು, ಆವಾಗ ಪಕ್ಕದಲ್ಲಿರೋರ್ದು ಮೆಜರ್ಮೆಂಟ್ ಏನಿದೆ ಆಳ್ತೆಲಿ ಹಾಕಿ ಆಳ್ತೆಲಿ ಕಟಿಂಗ್ ಅನ್ನೋದನ್ನ ಮಾಡಿಬಿಟ್ಟಿರ್ತೀವಿ. ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಾಗೋವಂಥದ್ದು ಹಂಗಾಗ್ಬಿಡುತ್ತೆ. ಹಂಗಾಗಿ ನೀವು ಆ ತಪ್ಪುಗಳನ್ನ ಮಾಡಿಬಿಡಿ. ಯಾಕೆಂದರೆ ಕಟಿಂಗ್ ಅನ್ನೋದು ಒಂದು ಸಲ ಮಾಡಿದ್ಮೇಲೆ ನೀವು ಮತ್ತೆ ಮತ್ತೆ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ಒಂದು ಸಲ ಕಟಿಂಗ್ ಆದಮೇಲೆ ತಿರ್ಗಾ ಪ್ರಾಬ್ಲಮ್ ಬಂದೇ ಬಿಡುತ್ತೆ. ಅದು ಶಾಲು ಮಾಡೋಗಂಟ ತುಂಬ ತಗೊಳುತ್ತೆ. ನಿಮ್ಗೆ ಗೊತ್ತಿದ್ರೆ ಮಾತ್ರ ಮಾಡ್ಬೋದು, ಗೊತ್ತಿಲ್ಲ ಅನ್ನೋರಾದ್ರೆ ಪ್ರಾಬ್ಲಮ್ಗಳು ನಿಜವಾಗ್ಲೂ ಕ್ರಿಯೇಟ್ ಆಗುತ್ತೆ. ಈ ವರ್ಕಮ್ ಬ್ಲೌಸ್ ಹೊಲಿಬೇಕಾದ್ರೂ ಹಾಗೇ ಆಗಿದ್ದು. ನಾನು ಸ್ವಲ್ಪ ಬೇರೆ ಕಡೆ ಥಿಂಕಿಂಗ್ ಮಾಡ್ತಿದ್ದೆ. ಮಾಡಬೇಕಾದ್ರೇ ನಾನು ಮೇಲ್ಗಡೆ 40 ಸೈಜ್ ಇತ್ತಲ್ಲ, ಅವ್ರ ಅಳತೆ ಏನಿದೆ ಹಾರ್ಮೋಲ್ ಸೈಜ್, ನಾನು ಡೀಪ್ ಆಗಿರ್ಬೋದು, ವೇಸ್ಟ್ ಆಗಿರ್ಬೋದು, ಚೆಸ್ಟ್ ಆಗಿರ್ಬೋದು ಎಲ್ಲ ಇವ್ರ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಈ ಕಸ್ಟಮರ್ದೇ ಮೆಜರ್ಮೆಂಟ್ ಹಾಕಿ ಅಳತೆ ಹಾಕಿದ್ದೀನಿ. ಆರ್ಮೋಲ್ ರೌಂಡಿಂಗ್ ಮಾತ್ರ ನಾನೇನು ಮಾಡಿಬಿಟ್ಟಿದ್ದೀನಿ, 40 ಸೈಜ್ ಅದೇ ಸುತ್ತಳ್ತಾ ಇದೆಯಲ್ಲ ಅವ್ರದ್ದು ತಗೊಂಡ್ಬಿಟ್ಟಿದ್ದೀನಿ. ಇವ್ರದ್ದಿರೋದು 17, ಆರ್ಮೋಲ್ ರೌಂಡ್ ಸುತ್ತಳ್ತಿರೋದು 17, ಅವ್ರದ್ದಿರೋದು 19. ಅಷ್ಟು ವೇರಿಯೇಷನ್ ಆಗಿತ್ತು. ನನಗೆ ಗೊತ್ತಾಗಲಿಲ್ಲ ಏನು ಅವಾಗ ಕಟಿಂಗ್ ಮಾಡುವಾಗ ನಾನು ಯಾವುದೋ ಚಿಂತೆಲಿ ಕಟಿಂಗ್ ಮಾಡಿಬಿಟ್ಟಿರೋದ್ರಿಂದ ನನಗೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ಆಮೇಲೆ ನಾನೇನು ಮಾಡಿದ್ದೀನಿ, ತಿರ್ಗಾ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ತಿದ್ನಲ್ಲ, ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇದೇನಕ್ಕೆ ಇವ್ರ ಆರ್ಮೋಲ್ ಯಾಕೆ ಇಷ್ಟೊಂದು ದೊಡ್ಡದಿದೆಯಲ್ಲ, ಇದು ನಾರ್ಮಲಾಗಿ 17ಕ್ಕೆ ಇನ್ನೂ ಚಿಕ್ಕದು ಬರುತ್ತಲ್ಲ ಅಂತ ಅಂದ್ಕೊಂಡು ಅವಾಗ ನಾನು ಚೆಕ್ ಮಾಡಿದಾಗಲೇ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಗೊತ್ತಾಗಿರೋದು. ಸ್ಲೀವ್ದು ಅಷ್ಟೇ, ಆರ್ಮೋಲ್ ಏನು ತೆಗ್ದಿರ್ತೀವಿ ಅದೇ ಮೆಥಡಲ್ಲಿ ನಾನೇನು ಮಾಡ್ಬಿಟ್ಟಿದ್ದೀನಿ, ಸ್ಲೀವ್ ಸಹ ಹಂಗೆ ಕಟ್ ಮಾಡಿದ್ದೀನಿ. ಸ್ಲೀವು ಆರ್ಮೋಲ್ ಎರಡೂ ದೊಡ್ಡ ಸೈಜಲ್ಲಿ ಆಗ್ಬಿಟ್ಟಿತ್ತು. ಆಮೇಲೆ ನಾನು ಅಳತೆ ಹಿಡಿದು ನೋಡಿದಾಗಲೇ ಫ್ರೆಂಡ್ಸ್ ನಿಜವಾಗ್ಲೂ ಗೊತ್ತಾಗಿದ್ದು. ಆಮೇಲೆ ನಾನು ಸ್ವಲ್ಪ ಏನಿದೆ ಒಂದು 1/4 ಇಂಚು ಒಳಗಡೆ ಆದಂಗೆ ಹಿಡ್ದು ತೋಳ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಕ್ರಾಸಾಗಿ ಹಿಡ್ದು ನಾನು ಸ್ಟಿಚಿಂಗ್ ಅನ್ನೋದನ್ನ ಪರ್ಫೆಕ್ಟಾಗಿ ಮಾಡಿಕೊಟ್ಟೆ. ಅವರು ಹೇಳಿದ್ರು, ಮೊದಲನೇ ಸಲ ಕೊಟ್ಟಿದ್ದು ಕಸ್ಟಮರು, ಬಟ್ ನಾನು ಈ ರೀತಿ ಮಾಡಿಬಿಟ್ನಲ್ಲ, ನನಗೆ ಒಂಥರ ಬೇಜಾರಿತ್ತು. ಬಟ್ ಅವ್ರಿಗೂ ಕೂರುತ್ತೋ ಇಲ್ವೋ, ರಿಂಕಲ್ಸ್ ಬಂದ್ಬಿಡುತ್ತೇನೋ ಅನ್ನೋ ಭಯ ಇತ್ತು. ಸ್ವಲ್ಪ ಒಂದು 1/4 ಇಂಚಷ್ಟು ಒಳಗಡೆ ಹಿಡ್ದು ಮತ್ತು ತೋಳ ಹತ್ರನೂ ಒಂದು ಸ್ವಲ್ಪ 1/4 ಇಂಚಷ್ಟು ಹಿಡ್ದು ನಾನು ಮ್ಯಾನೇಜ್ ಮಾಡಿ ಕೊಟ್ಮೇಲೆ ಅವ್ರನ್ನ ಇಲ್ಲೇ ವೇರ್ ಮಾಡಿಸ್ದೆ. ಏಕೆಂದರೆ ನನ್ನ ಕಡೆಯಿಂದ ಸ್ವಲ್ಪ ತಪ್ಪಾಗಿದೆ ಅಲ್ವಾ, ತಪ್ಪಾಗಿದ್ಮೇಲೆ ಅದು ನೋಡಿಬಿಟ್ಟು ತಪ್ಪಾಗಿದ್ರೆ ಮತ್ತೆ ಅಲ್ಲೇ ಮಾಡ್ಕೊಡೋಣ, ಕರೆಕ್ಷನ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ನಾನೇನ್ಬಿಟ್ಟು ಇಲ್ಲೇ ವೇರ್ ಮಾಡಿಸ್ದೆ ಕಸ್ಟಮರ್ ಕೈಲಿ. ನಿಜ ನಾನು ಮಾಡಿದ್ನಲ್ಲ, ಇಷ್ಟು ಒಂದು ಕೆಲವೊಂದು ಪ್ರಾಬ್ಲಮ್ಸ್ ಏನಿದೆ ಅದನ್ನ ಅಲ್ಲೇ ಇದು ಮಾಡಿದ್ನಲ್ಲ, ಹಂಗಾಗಿ ನಿಜವಾಗ್ಲೂ ತುಂಬ ನೀಟಾಗಿ ಬಂದಿತ್ತು. ಫಿನಿಶಿಂಗ್ ಆಗಿರ್ಬೋದು, ಇದೆ ಎಲ್ಲ ಪರ್ಫೆಕ್ಟಾಗಿದೆ ಅಕ್ಕ, ನಂಗೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ನಿಜವಾಗ್ಲೂ ಖುಷಿಯಿಂದ ಹಾಕೊಂಡು ಹೋದರು ಫ್ರೆಂಡ್ಸ್ ಕಸ್ಟಮರು. ನಾನು ಫುಲ್ ಫೋಟೋ ತಗೊಳ್ಳೇ ಇಲ್ಲ ಕೊನೆಗೂ, ಏಕೆಂದರೆ ನಾನು ಹೊಲಿಯೋಷ್ಟ್ರೊಳಗೆ ಆಲ್ರೆಡಿ ಬಂದು ನಿಂತಿದ್ರು. ಅರ್ಜೆಂಟ್ ಫೋಟೋ ತಗೊಳ್ಳಿಲ್ಲ, ಏನೂ ಇಲ್ಲ. ಸ್ಲೀವ್ ಇದು ಮಾಡಿಬಿಟ್ಟು ಅಲ್ಲೇ ಅಟ್ಯಾಚ್ ಕೊಟ್ಟು ಬೇಗನೆ ಮಾಡಿ ಕೊಟ್ಟು ಕಳಿಸ್ಬಿಟ್ಟೆ. ಹಂಗಾಗಿ ನನಗೆ ಎಷ್ಟನ್ನು ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟು ಮಾತ್ರ ಇದರಲ್ಲಿ ಹಾಕ್ತಿದ್ದೀನಿ. ನೀವು ಈ ರೀತಿ ತಪ್ಪುಗಳನ್ನು ಮಾಡಬೇಡಿ. ಕಟಿಂಗ್ ಮಾಡ್ಬೇಕಾದ್ರೆ
ಕಟ್ಟಿಂಗು ಯಾರು ಅಳತೆಯಲ್ಲಿ ಮಾಡ್ತಿದ್ದೀರಾ ಅನ್ನೋದು ಪಕ್ಕಾ ನೀವು ಇದು ಮಾಡ್ಕೊಂಡು ಮಾಡಿ. ಬೇರೆ ಕಡೆ ಚಿಂತೆ ಮಾಡ್ಕೊಂಡು ಮಾಡಿದ್ರೆ ಬೇರೆ ಕಡೆ ಕಟ್ಟಿಂಗ್ ಅನ್ನೋದು ಹೋಗುತ್ತೆ. ನಾವೇನೋ ಗೊತ್ತಿದ್ದೀವಿ, ನಮ್ಮದು ಒಂದು 12 ವರ್ಷದಿಂದ ಟೈಲರಿಂಗ್ ಮಾಡ್ತಿರೋದ್ರಿಂದ ನನಗೆ ಕೆಲವೊಂದು ಪ್ರಾಬ್ಲಮ್ ಎಲ್ಲಿ ಬಂದರೆ ಎಲ್ಲಿ ಸಾಲ್ವ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಹಂಗಾಗಿ ನಾನೇನು ಮಾಡ್ತೀನಿ ಮಾಡಿಬಿಡ್ತೀನಿ. ಇನ್ನು ಕೆಲವ್ರು ಈಗ ಹೊಸ್ದಾಗಿ ಕಲಿಯೋರು ಇದೆಲ್ಲನೂ ಮೇಂಟೆನೆನ್ಸ್ ಮಾಡೋದಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ಹೇಳ್ತಿದ್ದೀನಿ, ನೀವು ಕಟಿಂಗ್ ಮಾಡ್ಬೇಕಾದ್ರೆ ಕಟಿಂಗ್ ಮಾಡ್ತಿದ್ರಲ್ಲ ಅದ್ರ ಕಡೆನೇ ಗಮನ ಕೊಡಬೇಕು, ಆಯಿತಾ. ಡೀಪ್ ಆಗಲಿ ಇದಾಗಲಿ ಅವ್ರು ಕೇಳಿ ಹೇಳಿ ತೆಗೀರಿ. ತುಂಬ ಡೀಪ್ ಹಾಕತ್ತೀನಿ ಅಂದರೆ ತೆಗೀರಿ, ಇಲ್ಲ ಅಂದರೆ ಇಲ್ಲ. ಕೆಲವೊಂದು ಪ್ರಾಬ್ಲಮ್ಸ್ಗಳು ಹಿಂಗೆ ಆಗ್ಬಿಡುತ್ತೆ ಫ್ರೆಂಡ್ಸ್. ಅದನ್ನ ನೀವು ನೋಡಿ ಮಾಡಿ ಮಾಡ್ಕೊಬೇಕು. ಮತ್ತೆ ನೀವು ಕಸ್ಟಮರ್ ಕಳ್ಕೊತೀರ. ಯಾಕೆಂದರೆ ಒಂದು ಸಲ ಬರೋ ಕಸ್ಟಮರು ಇನ್ನೂ 10 ಜನನ ಕರ್ಕೊಂಬರ್ತಾರೆ. ನಾವು ಅವ್ರು ಸ್ಯಾಟಿಸ್ಫೈಸ್ ಮಾಡಿದ್ರೆ ಅವ್ರು ನಿಜವಾಗ್ಲೂ ಚೆನ್ನಾಗೈತೆ ಅಂತ ಒಪ್ಕೊಂಡ್ರೆ ಅವ್ರು ಹಾಕಿರೋದು ನೋಡಿ ಇನ್ನೊಂದಷ್ಟು ಚೆನ್ನಾಗಿ ಬರ್ತಾರೆ ಫ್ರೆಂಡ್ಸ್. ಹಂಗಾಗಿ ಒಬ್ಬರನ್ನು ಕಳ್ಕೊಳ್ಳೋಕೆ ನೀವು ಇಷ್ಟಪಡಬೇಡಿ. ಯಾರೇ ಕಸ್ಟಮರ್ ಬರಲಿ ಖುಷಿಯಿಂದ ಮಾತಾಡಿ, ಖುಷಿಯಿಂದನೇ ಆಯಿತು ಮಾಡಿಕೊಡ್ತೀನಿ, ಹಿಂಗಲ್ಲ ಹಿಂಗೇನಿ. ಅಕಸ್ಮಾತ್ ಏನಾರ ಪ್ರಾಬ್ಲಮ್ ಬಂತ ಅವ್ರ ಹತ್ರನೇ ವೇರ್ ಮಾಡಿಸಿ ಫ್ರೆಂಡ್ಸ್. ನಿಮ್ಮ ಎದುರಿಗೆ ಅವರು ಬ್ಲೌಸನ್ನೇ ವೇರ್ ಮಾಡೋಕ್ಕೆ ಹೇಳಿ. ವೇರ್ ಮಾಡಿಬಿಡಾದ್ಮೇಲೆ ಅವ್ರು ವೇರ್ ಮಾಡಿರ್ತಾರಲ್ಲ ಅಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲೇ ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅವ್ರಿಗೆ ಕೊಡೋದು ನೋಡಿ ಫ್ರೆಂಡ್ಸ್. ಅವ್ರು ಖುಷಿಯಾಗಿ ಹೇಳಿ, ಆಯಿತು ಮ್ಯಾಮ್ ಈ ರೀತಿ ಆಯ್ತಲ್ವ, ನೆಕ್ಸ್ಟ್ ಟೈಮ್ ಹಿಂಗಾಗಲ್ಲ, ಮತ್ತೆ ಈ ರೀತಿ ಮಾಡಿಕೊಡ್ತೀನಿ ಅಂತ ಒಂದು ಹೇಳಿ ಕಳಿಸಿ ಫ್ರೆಂಡ್ಸ್. ನಿಜವಾಗ್ಲೂ ಬರ್ತಾರೆ. ಮಾತ್ರ ಯಾರಿಗೆ ಹೇಳ್ತೀನಿ ಕಡೆ ಅಂತೂ ಕೊಡಬೇಡಿ. ನೀವು ಕೈ ಮೇಲೆ ದುಡ್ಡು ಕೊಟ್ಬಿಟ್ಟು ಬ್ಲೌಸ್ ಇಸ್ಕೊಂಡು ಹೋಗೇನಿ, ಸಾಲ ಕೇಳಿ ವಿಶ್ವಾಸ ಕಳ್ಕೊಬೇಡಿ ಅಂತ ಹೇಳಿ. ಯಾಕೆಂದರೆ ಈಗ ಹೇಳ್ತಾರೆ ಜನ, ಒಂದು 100-200 ಕೊಟ್ಬಿಟ್ಟು ಕೊಡ್ತೀನಿ ಹಿಂಗೆ ಆಯಿತು ಕಣಕ್ಕ ಅಂತ ಹೇಳ್ಕೊಂಡು ಹೋಗ್ತಾರೆ. ನಿಮಗೆ ಗ್ಯಾರಂಟಿ ಕೊಡ್ತಾರೆ ಕಣೋ, ಇನ್ನೊಂದು 4-5 ದಿನದಲ್ಲಿ, ಒಂದು ವಾರ ಅಲ್ಲಿ 15 ದಿನ ಅಲ್ಲಿ ಕೊಡ್ತಾರೆ ಅಂದರೆ ಕೊಡಿ. ಇಲ್ಲ ಅನ್ನೋದಾದರೆ ಖಂಡಿತ ಕೊಡಬೇಡಿ ಫ್ರೆಂಡ್ಸ್. ಅವರು ನಿಮ್ಮ ತಿಂಗಳಾನ್ಗಟ್ಲೆ ಮಡಿಕೊಂಡು ಕೊಡ್ತಾರೆ. 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ಕೆಲವ್ರು ವರ್ಷನೇ ಆಗ್ಬೋದು, ಇನ್ನು ಕೆಲವ್ರು ಕೊಡ್ದೇ ಇರ್ಬೋದು. ಆ ರೀತಿ ಆಗುತ್ತೆ. ಯಾಕೆಂದರೆ ನನಗೆ ಇವೆಲ್ಲ ಅನುಭವಗಳಾಗಿದೆ. ಹಂಗಾಗಿ ನಿಮ್ಮ ಜೊತೆ ಶೇರ್ ಅನ್ನೋದನ್ನ ಮಾಡ್ಕೋತಿದ್ದೀನಿ. ನೋಡಿ ಅಲ್ಲಿ ಕಪ್ಸ್ ಅನ್ನೋದು ಎಷ್ಟು ನೀಟಾಗಿ ಬಂತು. ಫೋಲ್ಡಿಂಗ್ ಅಷ್ಟೇ ಈ ರೀತಿ ದಬಾಕೊಂಡು ಕೊಡಬೇಕು ಫ್ರೆಂಡ್ಸ್. ಇದರಲ್ಲಿ ನಾನು ಹೇಳೋದನ್ನೇ ಮರ್ತ್ಕೊಂಡೆ. ಒಂದು ಮೇಯ್ನ್ ಫ್ಯಾಬ್ರಿಕ್ ಏನಿದೆ ಆ ಫ್ಯಾಬ್ರಿಕ್ಗೆ ನಾನು ಲೈನಿಂಗ್ ಅನ್ನೋದನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸಪ್ರೇಟಾಗಿ ಅಲ್ಲೇ ನೋಡಿ ಇದ್ರ ಪಟ್ಟಿ ಕಟ್ತೀವಲ್ಲ ಕೆಳಗಡೆ, ಅದರಲ್ಲಿ ಎಷ್ಟು ನೀಟಾಗಿ ಬರ್ತಿದೆ ಅಂತ. ಇದ್ರ ಸ್ಟಿಚಿಂಗಲ್ಲಿ ನಿಮಗೆ ನೋಡ್ತಾ ಹೋಗುತ್ತೆ, ನಿಮಗೆ ಗೊತ್ತಾಗುತ್ತೆ ನಾನು ಸ್ಟಿಚಿಂಗ್ ಹೇಗೆ ಮಾಡಿದೆ ಅಂತ. ಪ್ರತಿಯೊಂದರಲ್ಲೂ ತೋರಿಸಿರೋದ್ರಿಂದ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಅದು ಸ್ಟ್ರೈಟ್ ಇದೆ, ಅದು ನೋಡ್ಕೊಳ್ಳಿ. ಇಲ್ಲಿ ಫ್ರಂಟ್ ಭಾಗಕ್ಕೆ ಬರಬೇಕು ನೀವು ಫೋಲ್ಡಿಂಗ್ ಮಾಡೋ ಅಂಥದ್ದು. ಹಾಕಿ ಲೈನಿಂಗ್ ಸ್ಟಿಚಿಂಗ್ ಕೊಟ್ಟಿದ್ರೆ ಅದೇ ನೇರ ಇಟ್ಕೊಂಡು ಇದನ್ನು ಅದನ್ನೇ ಇಟ್ಕೊಂಡು ಸೆಟ್ ಮಾಡ್ಕೊಂಡು ಸ್ಟಿಚಿಂಗ್ ಅನ್ನೋದನ್ನ ಹಾಕೊಂಡು ಬನ್ನಿ. ಆವಾಗ ಯಾವುದೇ ಥರ ರಿಂಕಲ್ಸು ಏನೂ ಬರೋಲ್ಲ ಫ್ರೆಂಡ್ಸ್, ನೀಟಾಗಿ ಬರುತ್ತೆ ಫೋಲ್ಡಿಂಗ್ ಮಾಡಿದ್ರು ಸಹ ನೀವು. ಓಕೆನಾ. ಇನ್ನೂ ಒಂದು ಏನಪ್ಪ, ಕೆಲವು ಪ್ರಾಬ್ಲಮ್ ಅಂದರೆ ಕೆಲವೊಂದು ಮಿಷಿನಲ್ಲಿ ನೀವು ಸೆಟ್ಟಿಂಗ್ ಅನ್ನೋದನ್ನ ಮಾಡೋದನ್ನ ಕಲಿಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಲೂಸು ಟೈಟ್ ಆಗ್ತಿರುತ್ತೆ, ದಾರ ಸ್ವಲ್ಪ ಉರ್ಚ್ಕೊಳ್ತಿರುತ್ತೆ, ಇನ್ನೊಂದು ಕಡೆ ಎಳ್ಕೊತಿರುತ್ತೆ, ಪದೇ ದಾರ ಕಟ್ಟಾಗ್ತಿರುತ್ತೆ, ಈ ಥರ ಎಲ್ಲ ಆಗ್ತಿರುತ್ತೆ. ಅದು ಏನಕ್ಕಾಗಿ ಆಗ್ತಿದೆ ಅನ್ನೋದು ನೀವು ರಿಪೇರಿ ಮಾಡೋಕೆ ಬರ್ತಾರಲ್ಲ ಅವ್ರ ಹತ್ರ ಕೇಳೋರು ತಿಳ್ಕೊಬೋದು. ಇಲ್ಲ ಅಂತಂದರೆ ಏನು ಮಾಡಿ ಗೊತ್ತು, ದಾರಗಳು ಎಲ್ಲೆಲ್ಲಿ ಬರ್ತಿದೆ ಅಲ್ಲಿ ಎಲ್ಲಿ ಟೈಟ್ ಆಗೈತೆ ಅಂತ ನೋಡಿ ನೀವು ಸ್ವಲ್ಪ ಲೂಸ್ ಅನ್ನೋದನ್ನ ಮಾಡ್ಕೋಬೇಕು. ಇಲ್ಲಾಂದರೆ ಅತಿಯಾಗಿ ಲೂಸ್ ಸ್ಟಿಚಿಂಗ್ ಅನ್ನೋದು ಬರ್ತಿದೆ ಅಂದರೆ ದಾರ ಎಲ್ಲೆಲ್ಲಿ ಮೂವ್ ಆಗ್ತಿದೆ, ಎಲ್ಲೆಲ್ಲಿ ರೌಂಡ್ ಶೇಪಿಂದ ಮೂವ್ ಆಗ್ತಿದೆ ಅನ್ನೋದು ನೋಡಿ ನೀವು ಅಲ್ಲಿ ಟೈಟ್ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ. ಬಾಬಿನಲ್ಲೂ ಅಷ್ಟೇ ಟೈಟು ಲೂಸ್ ಅನ್ನೋದಿರುತ್ತೆ, ಅಲ್ಲೂ ಸಹ ನೀವು ಟೈಟು ಲೂಸ್ ಅನ್ನೋದನ್ನ ನೀವು ಮಾಡ್ಕೋಬೇಕಾಗತ್ತೆ. ಓಕೆನಾ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನೀವೇನು ಕಮೆಂಟ್ ಮಾಡ್ತೀರಾ, ನೀವೇನು ನಮಗೆ ಲೈಕ್ ಅನ್ನೋದು ಕೊಡ್ತೀರಾ ಅದೇ ಫ್ರೆಂಡ್ಸ್ ಮೋಟಿವೇಶನ್. ಯಾಕೆಂದರೆ ನನಗೆ ಸ್ಟಾರ್ಟಿಂಗಿಂದ ಮಾಡ್ತಿದ್ದೀನಿ, ನನಗೂ ಭಯ ಇದೆ, ಹೇಗೆ ಮಾಡಬೇಕು ಎಂತ ಮಾಡಬೇಕು ಅನ್ನೋದು ನಿಜವಾಗ್ಲೂ ತುಂಬ ಭಯ ಇದೆ. ಆದ್ರೂ ಒಂದು ಧೈರ್ಯದಿಂದ ಏನೋ ಒಂದು ಇದರಿಂದ ಮಾಡ್ತಿದ್ದೀನಿ. ನನಗೂ ಏನೋ ಆಗ್ಬೋದು, ಕ್ಲಿಕ್ ಆಗ್ಬೋದು. ಯಾಕೆಂದ್ರೆ ನನಗೆ ಎಲ್ಲ ಥರನೂ ಗೊತ್ತು, ಬಟ್ ಹೇಳ್ಕೊಡೋ ರೀತಿ ನನಗೆ ಹೆಂಗೆ ಹೇಳಬೇಕು, ಅವ್ರು ಯಾವ ರೀತಿ ಅರ್ಥ ಮಾಡ್ಕೋತಾರೋ, ನಾನು ಯಾವ ರೀತಿ ಮಾತಾಡಬೇಕು ಅನ್ನೋದೇ ನನಗೆ ದೊಡ್ಡ ಪ್ರಶ್ನೆ ಫ್ರೆಂಡ್ಸ್ ನಿಜವಾಗ್ಲೂ. ಹಂಗಾಗಿ ನೀವು ಬೇಜಾರು ಮಾಡ್ಕೋಬೇಡಿ. ಈ ರೀತಿ ಪಟನ್ ಮಾತಾಡ್ತಾಳಲ್ಲಪ್ಪ ಇವಳು, ಸ್ವಲ್ಪ ನಿಧಾನನೇ ಇಲ್ಲ ಅಂತ ಅಂದ್ಕೊಂಡು ಇದು ಮಾಡ್ಕೊಬೇಡಿ ಫ್ರೆಂಡ್ಸ್. ಇಷ್ಟ ಆದರೆ ನಾನು ಹೊಲಿಯೋದು ಇಷ್ಟ ಆಗಿರ್ಬೋದು, ಕಟಿಂಗ್ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಕಲ್ತ್ಕೊಳ್ಳಿ. ನಾನು ಪ್ರತಿಯೊಂದು ಡೀಟೇಲಾಗಿ ನಿಮ್ಗೆ ಎಲ್ಲನೂ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ. ನಿಮ್ಗೆ ಏನಾರು ಯಾವುದ್ರಲ್ಲಾರು ಡೌಟ್ಸ್ ಇತ್ತು, ಯಾವ ರೀತಿ ಈ ರೀತಿ ಮಾಡೋದ್ರಲ್ಲಿ ಎಲ್ಲರೂ ಡೌಟ್ಸ್ ಇತ್ತು ಅಂದರೆ ಖಂಡಿತ ನನಗೆ ಮೆಸೇಜ್ ಹಾಕಿ ಫ್ರೆಂಡ್ಸ್, ಖಂಡಿತ ಅದನ್ನು ನಾನು ಸಾಲ್ವ್ ಮಾಡಿಕೊಡ್ತೀನಿ. ವರ್ಕನ್ ಬ್ಲೌಸ್